ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರಿಗೆ ಯಾವ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿರ್ತದೆ, ಯಾವ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳು ಶುಭಪ್ರದ ಅಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಕಟಕ ರಾಶಿಯ ಅಧಿಪತಿ ಚಂದ್ರ. ಈ ರಾಶಿಯವರಿಗೆ ಸೋಮವಾರ ತುಂಬ ಶುಭಪ್ರದವಾಗಿ ಇರ್ತದೆ. ಗುರುವಾರವೂ ಸಹ ಈ ರಾಶಿಯವರು ಯಾವುದೇ ಕಾರ್ಯಗಳನ್ನು ಮಾಡ್ಬೋದು. ಭಾನುವಾರವೂ ಸಹ ಉತ್ತಮವಾಗಿ ಇರ್ತದೆ. ಈ ರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿರೋದ್ರಿಂದ ಚಂದ್ರ ವಾಯುವ್ಯ ದಿಕ್ಕಿಗೆ ಅಧಿಪತಿಯಾಗಿರ್ತಾನೆ. ಇಲ್ಲಿ ಚಂದ್ರನಿಗೆ ವಾಯುವ್ಯ ದಿಕ್ಕು ಅಧಿಪತಿ ಆಗಿರೋದ್ರಿಂದ ಚಂದ್ರನಿಗೆ ಶತ್ರುಗ್ರಹಗಳು ಕಡಿಮೆ. ಆದ್ದರಿಂದ ಈ ಕಟಕ ರಾಶಿಯವರು ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿತಾರೆ. ಹಾಗೆ ಈಶಾನ್ಯ ದಿಕ್ಕು, ಪೂರ್ವ ಈಶಾನ್ಯ ಆಗಿರ್ಬೋದು, ಉತ್ತರ ಈಶಾನ್ಯ ದಿಕ್ಕು ಬೇಕಾದರೂ ಆಗಿರ್ಬೋದು, ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಲಾಭ ಪಡ್ಕೊಳ್ಳಿಕ್ಕೆ ಹೆಚ್ಚಿನ ಅವಕಾಶಗಳು ಇವೆ. ಇಲ್ಲಿ ಈ ದಿಕ್ಕನ್ನು ಆಯ್ಕೆ ಮಾಡ್ಕೋಬೇಕಾದಂಥ ಸಂದರ್ಭಗಳಲ್ಲಿ ಆದಷ್ಟು ವಾಸ್ತು ಪ್ರಕಾರ ನೋಡಿಕೊಂಡು ಆಯ್ಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಈ ಪೂರ್ವ ದಿಕ್ಕು, ಈಶಾನ್ಯ ದಿಕ್ಕುಗಳನ್ನು ಆಯ್ಕೆ ಮಾಡಿಕೊಂಡಾಗ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣ, ಹಳದಿ ಬಣ್ಣ, ಬಿಳಿಯ ಬಣ್ಣ, ಕೇಸರಿ ಬಣ್ಣ, ಈ ಥರದ ಯಾವುದೇ ಬಣ್ಣಗಳನ್ನು ಆ ಕಚೇರಿ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ನಿಮ್ಮ ವ್ಯಾಪಾರ ವ್ಯವಹಾರದ ಸ್ಥಳ ಆಗಿರ್ಬೋದು, ಯಾವುದಕ್ಕೆ ಬೇಕಾದ್ರೂ ಈ ಬಣ್ಣವನ್ನು ಪೇಂಟ್ ಮಾಡ್ಕೊಂಬೋದು ಬಹಳ ಉತ್ತಮ. ಇಲ್ಲಿ ನೀವೇನಾದರೂ ನೀಲಿ ಬಣ್ಣ ಅಥವಾ ಬ್ಲ್ಯಾಕ್ ಬಣ್ಣವನ್ನು ಬಳಕೆ ಮಾಡಿಕೊಂಡ್ರೆ ನೆಗೆಟಿವ್ ಆಗಿ, ಸಮಸ್ಯೆ ಆಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಡೌನ್ ಆಗುತ್ತೆ. ಹಾಗೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದರಿಂದ ಲಾಭಗಳನ್ನು ಪಡೆಯೋಕ್ಕೆ ಆಗಲ್ಲ. ಇನ್ನು ಉತ್ತರ ದಿಕ್ಕು ಸಹ ಈ ರಾಶಿಯವರಿಗೆ, ಕಟಕ ರಾಶಿಯವರಿಗೆ ಶುಭಪ್ರದವಾಗಿರ್ತದೆ. ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಲಾಭವನ್ನು ಪಡ್ಕೋಬೋದು. ದಕ್ಷಿಣ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ. ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಹಾಗಿದ್ರೆ ಈ ರಾಶಿಯವರಿಗೆ ನೆಗೆಟಿವ್ ಆಗಿರ್ತಕ್ಕಂಥ ದಿಕ್ಕು ಅಂತಂದರೆ ಪಶ್ಚಿಮ ದಿಕ್ಕು. ಈ ಕಟಕ ರಾಶಿಯವರು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಪಶ್ಚಿಮ ದಿಕ್ಕಿನಲ್ಲಿ ಮಾಡಲಿಕ್ಕೆ ಹೇಳಿದ್ರೆ ಅದರಿಂದ ನಷ್ಟ, ಕಷ್ಟ ಅನುಭವಿಸೋದಲ್ಲದೆ ವ್ಯಾಪಾರದಲ್ಲಿ ಏರಿಳಿತ ಉಂಟಾಗಿ ಸಮಸ್ಯೆ ಉಂಟಾಗೋದು ಜಾಸ್ತಿ ಇರೋದ್ರಿಂದ ಪಶ್ಚಿಮ ದಿಕ್ಕು ಶುಭಪ್ರದ ಅಲ್ಲ. ಇನ್ನು ಈ ರಾಶಿಯವರು ಯಾವ ರಾಶಿಯ ಹೆಸರನ್ನು ನಾಮಫಲಕ ಅಥವಾ ಬೋಲ್ಡ್ ಬರೆಸ್ತಾರೆ ಅದಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಇವರು ಧನುಸ್ಸು ರಾಶಿಯ ಹೆಸರು, ಮೀನ ರಾಶಿಯ ಹೆಸರನ್ನು ಬಳಕೆ ಮಾಡ್ಕೋಬೋದು. ಮೇಷರಾಶಿಯ ಹೆಸರು ಸಹ ಶುಭಪ್ರದವಾಗಿ ಇರ್ತದೆ. ವೃಷಭ ಮತ್ತು ತುಲಾ ರಾಶಿಯ ಹೆಸರು ಸಹ ಶುಭಪ್ರದವಾಗಿ ಇರ್ತದೆ. ಸಿಂಹ ರಾಶಿಯ ಹೆಸರು ಸಹ ಈ ಕಟಕ ರಾಶಿಯವರಿಗೆ ಅತ್ಯಂತ ಶುಭಪ್ರದ. ಕನ್ಯಾ ರಾಶಿ, ಮಿಥುನ ರಾಶಿಯ ಹೆಸರುಗಳನ್ನು ಸಹ ಬಳಕೆ ಮಾಡ್ಕೋಬೋದು. ಇಲ್ಲಿ ನಾಮಫಲಕದಲ್ಲಿ ಹೆಸರನ್ನು ಬರೆಸ್ತಕ್ಕಂಥ ಸಂದರ್ಭದಲ್ಲಿಯೂ ಅಷ್ಟೇ ಕಪ್ಪು, ನೀಲಿ ಬಣ್ಣದ ಹೆಸರು ಕಡಿಮೆ ಇದ್ದಷ್ಟು ತುಂಬ ಉತ್ತಮ. ಇನ್ನು ಈ ಕಟಕ ರಾಶಿಯವರು ವಿಶೇಷವಾಗಿ ಪಶ್ಚಿಮ ದಿಕ್ಕು ಉತ್ತಮ ಅಲ್ಲ. ಹಾಗೆ ಮಕರ, ಕುಂಭ ರಾಶಿಯ ಹೆಸರನ್ನು ಇವರು ತಾನು ವ್ಯವಹಾರ ಮಾಡುವ ಸ್ಥಳಗಳಿಗೆ ಇಟ್ಕೊಂಬೋದು ಉತ್ತಮ ಅಲ್ಲ. ಆ ಹೆಸರು ಇಟ್ಕೊಂಡು ಕಪ್ಪು ಅಥವಾ ನೀಲಿ ಬಣ್ಣದ ಪೇಂಟಿಂಗ್ ಮಾಡಿಸಿದರೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬಂದು ನಷ್ಟಕ್ಕೆ, ಕಷ್ಟಕ್ಕೆ ಒಳಗಾಗದಲ್ಲದೆ ವ್ಯಾಪಾರ ವ್ಯವಹಾರವೇ ಸ್ಥಗಿತ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಯಾಕೆ ಅಂತಂದರೆ ಚಂದ್ರನಿಗೂ
ಶನಿ ಭಗವಾನರಿಗೂ ಶತ್ರುತ್ವ ಇರೋದರಿಂದ ಈ ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ಹೆಸರಾಗಲಿ ಬಣ್ಣಗಳನ್ನಾಗಲಿ ಆಯ್ಕೆ ಮಾಡಿಕೊಂಡು ವ್ಯವಹಾರ ಮಾಡಲಿಕ್ಕೆ ಹೋದರೆ ಅದರಿಂದ ಸಮಸ್ಯೆ ಅನುಭವಿಸುವುದು ಶತಸಿದ್ಧ. ಆ ಕಾರಣದಿಂದ ನೀವು ಆಯ್ಕೆ ಮಾಡ್ತಕ್ಕಂಥ ದಿಕ್ಕುಗಳು ಮತ್ತು ನಾಮಫಲಕದ ಹೆಸರುಗಳು ಮತ್ತು ಬಣ್ಣಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸೋದ್ರಿಂದ ನೋಡಿಕೊಂಡು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಬುದು ಬಹಳ ಉತ್ತಮ. ವೀಕ್ಷಕರೇ, ವಿಶೇಷವಾಗಿ ಈ ಕಟಕ ರಾಶಿಯವರಿಗೆ ಬ್ಯೂಟಿ ಪಾರ್ಲರ್, ಮಕ್ಕಳ ಕೇರ್, ಬೇಬಿ ಕೇರ್ ಅಂತ ಏನು ಕರಿತೀವಿ, ಈ ಥರದ್ದು ಅಲಂಕಾರಿಕ ವಸ್ತುಗಳು ಇಂಥವೆಲ್ಲ ಅತ್ಯಂತ ಒಳ್ಳೆ ಪಾಸಿಟಿವ್ ಆಗಿರ್ತವೆ. ಅಡುಗೆ ಕೇಟರಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಇಂಥವೆಲ್ಲ ಪಾಸಿಟಿವ್ ಆಗಿರೋದ್ರಿಂದ ಇವರು ನೋಡಿಕೊಂಡು ಚಾಯ್ಸ್ ಮಾಡಿಕೊಂಡು ಶುಭ ದಿನದಲ್ಲಿ ಸೋಮವಾರ, ಗುರುವಾರ, ಭಾನುವಾರ ಈ ದಿನಗಳಲ್ಲಿ ಶುಭ ಸಮಯ ನೋಡಿಕೊಂಡು ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.